ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆ ಆರೋಪಿಗಳು ಜೈಲು ಪಾಲಾಗಿದ್ದಾರೆ. ಇವತ್ತು ಪವಿತ್ರ ಗೌಡರನ್ನ ನೋಡೋದಕ್ಕೆ ಅವರ ತಾಯಿ ಮತ್ತೆ ಮಗಳು ಹೋಗಿದ್ರು. ಮಗಳನ್ನ ಕಂಡು ಕಣ್ಣೀರು ಹಾಕಿದ್ದಾರೆ ಆರೋಪಿ ಪವಿತ್ರ ಗೌಡ. ಮಗಳನ್ನ ನೋಡ್ತಾ ಇದ್ದ ಹಾಗೆ ಅತ್ರು ಪವಿತ್ರ ಗೌಡ. ಪವಿತ್ರ ಗೌಡನನ್ನ ನೋಡೋದಕ್ಕೆ ತಂದೆ ತಾಯಿ ಜೈಲಿಗೆ ಬಂದಿದ್ರು, ಜೊತೆಗೆ ಮಗಳು ಕೂಡ ಇದ್ರು. ಕಾನೂನು ಹೋರಾಟದ ಬಗ್ಗೆ ತಂದೆ ತಾಯಿ ಜೊತೆ ಚರ್ಚೆ ಕೂಡ ಮಾಡಲಾಗಿದೆ. ಈ ಸಂದರ್ಭ ಅವ್ರು ಬೇಸರದಲ್ಲಿದ್ರು, ಯಾರು ಬರ್ತಾ ಇಲ್ಲ, ಬರೋದಕ್ಕೆ ಅವಕಾಶ ಇದೆಯಲ್ಲ, ವಾರದಲ್ಲಿ 2-3 ದಿನ ಬಂದು ಹೋಗ್ಬೋದು, ಫೋನ್ನಲ್ಲೂ ಕೂಡ ಮಾತನಾಡೋ ಅವಕಾಶ ಇದ್ರು, ಯಾರು ಬರ್ತಾ ಇಲ್ಲ ಅನ್ನೋದಾಗಿ ಬೇಸರದಲ್ಲಿದ್ರಂತೆ. ಹಾಗೆ ಫೋನ್ ಮಾಡಿ ಕೂಡ ಕುಟುಂಬದ ಜೊತೆ ಮಾತನಾಡಿದ್ರಂತೆ. ಇದೀಗ ಪವಿತ್ರ ಗೌಡರನ್ನ ನೋಡೋದಕ್ಕೆ ಅವರ ತಾಯಿ ಮತ್ತೆ ಮಗಳು ಬಂದಿದ್ರು ಜೈಲಿಗೆ. ಆ ಸಂದರ್ಭದಲ್ಲಿ ಅವ್ರ ಜೊತೆಗೆ ಮಾತನಾಡಿದ್ದಾರೆ. ಜೊತೆಗೆ ಕಾನೂನು ಹೋರಾಟ ಮುಂದೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಿದ್ರಂತೆ. ಫ್ಯಾನ್ಸ್ಗೆ ಯಾರಿಗೂ ಕೂಡ ಬಿಡ್ತಾ ಇಲ್ಲ ದರ್ಶನ್ ವಿಚಾರವಾಗಿ. ಅವ್ರನ್ನ ನೋಡೋದಕ್ಕೆ ಕೇವಲ ಕುಟುಂಬದವ್ರಿಗೆ ಮಾತ್ರ ಬಿಡ್ತಾ ಇದ್ದಾರೆ. ಇತ್ತ ಪವಿತ್ರ ಗೌಡನನ್ನ ನೋಡೋದಕ್ಕೂ ಕೂಡ ಅವರ ಕುಟುಂಬಸ್ಥರು ಬಂದಿದ್ದಾರೆ, ಇವತ್ತು ಭೇಟಿಯಾಗಿದ್ದಾರೆ. ನಿನ್ನೆ ದಿನ ಎಲ್ಲ ಅಸಮಾಧಾನ ಇತ್ತಂತೆ, ಬೇಸರದಲ್ಲಿದ್ರಂತೆ, ಯಾರು ನನ್ನನ್ನು ಬಂದು ನೋಡಿಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ರಂತೆ. ಫೋನ್ ಮಾಡಿ ಮಾತನಾಡಿದ ನಂತರದಲ್ಲಿ ಅವರು ಕೆಲವೊಂದು ವಸ್ತುಗಳು ಬೇಕಿತ್ತು, ಅದನ್ನು ಕೂಡ ತಂದು ಕೊಟ್ಟಿದ್ದಾರೆ ಮನೆಯವರು. ಜೊತೆಗೆ ತಾಯಿ ಮತ್ತೆ ಮಗಳು ಬಂದು ಭೇಟಿಯಾದ್ರು, ಅವರನ್ನು ಮಾತನಾಡಿಸಿದ್ರು. ಆ ಸಂದರ್ಭ ಭಾವುಕರಾಗಿ ಕಣ್ಣೀರನ್ನ ಹಾಕಿದ್ರು ಮಗಳನ್ನ ನೋಡ್ತಾ ಇದ್ದ ಹಾಗೆ. ಜೈಲು ಪಾಲಾಗೋ ದಿನ, ಕೋರ್ಟ್ನ ತೀರ್ಪು ಬರೋ ದಿನ ಕೂಡ ಮಗಳು ಕೋರ್ಟ್ನ ಆವರಣದಲ್ಲೇ ಇದ್ರು, ಅಮ್ಮ ಅಮ್ಮ ಅಂತ ಕರೀತಾ ಇದ್ರು. ಬೇಸರ ಇದ್ದೇ ಇರುತ್ತೆ ಹೀಗಾಯ್ತು ಅನ್ನುವಂಥದ್ದು. ಇವತ್ತು ಮಗಳು ನೇರವಾಗಿ ಜೈಲ್ಗೆ ಬಂದು ಭೇಟಿಯಾದಂತ ಸಂದರ್ಭ ಕಣ್ಣೀರಾಗಿದ್ದಾರೆ ಆರೋಪಿ ಪವಿತ್ರ ಗೌಡ.